ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಿದು ಸೊಪ್ಪು, ಹಲಸಂದಿ, ಮಾವಿನ ಹಣ್ಣು ಅಂದರೆ ಮಾವಿನಕಾಯಿ, ಅದು ಇನ್ನೂ ಹಣ್ಣಾಗಿಲ್ಲ, ಬಸಳೆ, ಕನಕಾಂಬರ ಎಲ್ಲ ತೋರಿಸ್ತಾ ಇದ್ದೀನಿ ಅಂತೀರಾ. ಇದು ಊರಿಂದ ಬಂದಿರೋದು. ಅದನ್ನು ನಾನೆಲ್ಲ ಊರಿಂದ ತಂದಿರೋ ಬ್ಯಾಗಿಂದ ತೆಗೆದುಬಿಟ್ಟು ಎಲ್ಲನೂ ಈ ರೀತಿ ತೆಗೆದು ಹೊರಗಡೆ ಇಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಕನಕಾಂಬರ ಹೂ ಇದೆ, ಕಟ್ಟೋಣ ಅಂದ್ಬಿಟ್ಟು ದಾರ ತೊಗೊಂಡೆ. ಇಷ್ಟೇ ನೋಡಿ ಆಗಿದ್ದು, ಸ್ವಲ್ಪನೇ ಕಿತ್ಕೊಂಡು ಬಂದಿರೋದು. ಯಾಕಂದರೆ ನನ್ನ ಪಾಟಲ್ಲಿ ಒಂದಷ್ಟು ಕನಕಾಂಬರ ಬಿಡುತ್ತೆ, ಜೊತೆಗೆ ಮಲ್ಲಿಗೆನೂ ಬಿಡುತ್ತಲ್ವ, ಹಾಗಾಗಿ ಸ್ವಲ್ಪ ಮಟ್ಟಕ್ಕೆ ತಂದಿದ್ದಾರೆ. ಜೊತೆಗೆ ಬಸಳೆ, ಊರಿನ ಬಸಳೆ ಅಂದರೆ ಕೇಳಬೇಕೆ, ಎಷ್ಟು ಹಸಿರು, ಆ ದಂಟು ಹೇಗಿದೆ. ನಾನು ಊರಿನ ತಂದಿದ್ದು ಯಾವುದೇ ಆಗಲಿ ಒಂದು ಹೊರಗೆ ಹಾಕಲ್ಲ ಸ್ನೇಹಿತರೆ, ಯಾಕಂದರೆ ಅಲ್ಲಿ ಬೆಳೆದಿದ್ದು ಅಷ್ಟು ಶಕ್ತಿಯುತವಾಗಿರುತ್ತೆ. ಹಾಗಾಗಿ ನಾನು ಇವಾಗ ಇದನ್ನು ಕೆಲವೊಂದು ದಂಟು ಬಲ್ತಿದ್ರೆ ಅದನ್ನು ಗಿಡ ಹಾಕ್ಕೊಳ್ಬಹುದು. ಅದರದ್ದು ಯಾವ ರೀತಿ ಬಳ್ಳಿ ಸುತ್ತಬೋದು ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ. ಎಲೆ ಮತ್ತು ಸ್ವಲ್ಪ ಬಲ್ತಿರಬೇಕು, ಮೇಲೆ ಕುಡಿ ಇರುತ್ತಲ್ಲ ಅದನ್ನು ಅಷ್ಟೇ ಮಾತ್ರ ನಾನು ಹಾಕೋದು. ಹಾಗಾಗಿ ಇವಾಗ ನಾನೆಲ್ಲ ಎಲೆನೂ ಬಿಡಿಸ್ಕೊಳ್ತೀನಿ. ಆ ಶೈನಿಂಗ್ ನೋಡ್ರಿ, ಊರಿಂದ ಬರೋದು ಅಂದರೆ ಆ ಶೈನಿಂಗೇ ಬೇರೆ, ಆ ಸ್ಮೆಲ್ಲೇ ಬೇರೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರೆ, ಪರಿಮಳ ನಿಜವಾಗ್ಲೂ ಗೊತ್ತಾಗ್ಬಿಡುತ್ತೆ ಊರಿಂದು ಇದು ಅಂದ್ಬಿಟ್ಟು. ನೋಡಿ, ಇವಾಗ ಈ ಥರ ದಂಟನ್ನು ಬಿಡಿಸ್ಬಿಟ್ಟು ಈ ಥರ ಸುತ್ತಿಟ್ಟಿದ್ದೀನಿ. ಈ ಬಳ್ಳಿಗಳನ್ನು ಹಾಕೋದೇ ಹೀಗೆ ಸ್ನೇಹಿತರೆ, ನಮ್ಮೂರ ಕಡೆ ಎಲ್ಲ ಹೀಗೆ ಹಾಕ್ತಾಯಿದ್ದಿದ್ದು. ನೋಡಿ, ಈ ರೀತಿ ಎಲ್ಲ ಸುತ್ತಬಿಟ್ಟು ಲಾಸ್ಟು ಕೊನೆಯದು ಮತ್ತು ಫಸ್ಟಿಂದು ಇರುತ್ತಲ್ಲ ಅದನ್ನು ಬುಡಕ್ಕೆ ಹಾಕಿ ಚಿಗುರು ಬರುತ್ತೆ ಸ್ನೇಹಿತರೆ, ದಟ್ಟವಾಗಿ ಬರುತ್ತೆ. ಬಳ್ಳಿ ತುಂಬ ಚೆನ್ನಾಗಿ ಬರೋದ್ರಿಂದ ಈ ರೀತಿ ಸುತ್ತಾಕಿದ್ರೇ ಬಳ್ಳಿಗಳು, ಯಾವುದೇ ಬಳ್ಳಿ ಆಗಲಿ, ನೀವು ಮಲ್ಲಿಗೆ ದಾನ ತೊಗೊಳ್ಳಿ, ಇದಾದರೂ ತೊಗೊಳ್ಳಿ, ಯಾವುದೇ ಆದ್ರೂ ಈ ರೀತಿಯೇ ಹಾಕಿದ್ರೆ ಮಾತ್ರ ನಮ್ಮ ಬಳ್ಳಿ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಸಿಂಬೆ ಥರ ಸುತ್ತಿ ನಾವು ಗಿಡನ ಮಾಡ್ಕೊಳ್ಬೇಕು. ನೋಡಿ, ಈ ತೊಟ್ಟು ಆ ತೊಟ್ಟು ಗೊತ್ತಾಯ್ತಾ, ಫಸ್ಟ್ ಒನ್ನು ಮತ್ತು ಲಾಸ್ಟು ತುದಿಯಲ್ಲಿರೋದು ಈ ಅರ್ಧ ಭಾಗದಷ್ಟು ನೋಡಿ, ಈ ಅರ್ಧದಷ್ಟು ನಾವು ಮಣ್ಣಲ್ಲಿ ಮುಚ್ಚಿದ್ರೆ ಸಾಕು, ದಟ್ಟವಾಗಿ ಚಿಗುರ್ಕೊಂಡು ಬರುತ್ತೆ ಸ್ನೇಹಿತರೆ. ಅದಕ್ಕೆ ಅದನ್ನು ಹಾಗೆ ನನ್ನ ಸ್ನೇಹಿತರಿಗೆ ತಿಳಿಸೋಣ, ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬೀಜದಿಂದ ಸಹ ಮಾಡಬಹುದು. ನಾನು ಕೆಲವೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಕೇಳಿದ್ದ ಪ್ರಶ್ನೆಗೆ ನಾನು ಹೇಳಿದ್ದೆ. ಬೀಜ ಸಹ ಹಾಕಬಹುದು, ಕಡ್ಡಿ ಹಾಕ್ಬಿಟ್ಟು ಚಿಗುರು ಮಾಡ್ಕೋಬೋದು. ಆದರೆ ಈ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ನೋಡಿರಿ, ಒಂದು ಡಬ್ಬ ಫುಲ್ಲು ನನಗೆ ಎಲೆ ಆಗಿದೆ. ನಾನು ಎಲೆ ಅಷ್ಟೇ ಮತ್ತು ಮುಂದಿನ ಕುಡಿ ಮಾತ್ರ ಬಳಸ್ತೀನಿ. ಆಮೇಲೆ ಹೊನ್ಗೊನೆ, ಇದು ಗೊತ್ತಲ್ವರ ಎಲ್ಲರಿಗೂ, ಕಣ್ಣಿಗೆ ತುಂಬ ಒಳ್ಳೆಯದು. ಬಿಡಿಸೋದು ಮಾತ್ರ ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ ಅಷ್ಟಿಷ್ಟಲ್ಲ, ಅಷ್ಟು ಕಷ್ಟ ಆಗಿಬಿಡುತ್ತೆ. ಇದು 3 ಥರ ಇರುತ್ತೆ ಸ್ನೇಹಿತರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಒಂದು ಸ್ವಲ್ಪ ನೇರಳೆ ಹಣ್ಣು. ಹೋಗಿ ಬರಲಾ? ನಮಸ್ಕಾರ.